ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಕಾರ್ ಲಿಂಕ್ಸ್ ಅಂತ ಬಂದ್ಬಿಟ್ಟು ನಾವು ಬಂದಿರೋ ಪ್ಲೇಸ್ ಇವತ್ತು ಬಂದ್ಬಿಟ್ಟು. ಸೊ ಇದ್ರ ಓನರ್ ಇದ್ದಾರೆ. ಸೊ ಅವ್ರ ಬಗ್ಗೆ ಈ ಗಾಡಿಗಳ ಡೀಟೇಲ್ಸ್ ಯಾವ್ಯಾವ ಥರ ಗಾಡಿಗಳು ಸಿಗುತ್ತೆ, ಸೊ ಯಾವ ಪ್ರೈಸಿಂದ ಸಿಗುತ್ತೆ, ಎಷ್ಟು ನೀವು ಓನರ್ ಆಗಿರ್ತಾರೆ, ಸೊ ಇದು ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳೋಣ ಬನ್ನಿ. ಲಕ ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ನಮಸ್ಕಾರ ಸರ್. ನಮಸ್ತೆ, ವೆಲ್ಕಮ್ ಸರ್. ಸರ್ ಎಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಸರ್? ನಾವೊಂದು 10 ವರ್ಷದಿಂದ 10 ವರ್ಷದಿಂದ ಮಾಡ್ತಾ ಇದ್ದೀರಾ ಸರ್? ಅಂದರೆ ನೀವು ಎಲ್ಲ ಯೆಲ್ಲೋ ಬೋರ್ಡ್ಸ್ ಕಾರ್ಗಳ ವೈಟ್ ಬೋರ್ಡ್ಸ್? ಅಂದರೆ ನಮ್ಗೆ ಆಲ್ಮೋಸ್ಟ್ ಯೆಲ್ಲೋ ಬೋರ್ಡ್ ಅಲ್ಲೇ ನಮ್ಮ ಜೀವನನೇ ಯೆಲ್ಲೋ ಬೋರ್ಡ್. ಯೆಲ್ಲೋ ಬೋರ್ಡ್ ನಾವು ಡ್ರೈವರ್ ಕೆಲಸ ಮಾಡ್ತಾ ಇದ್ದಿದ್ದು ಎಲ್ಲ ಯೆಲ್ಲೋ ಬೋರ್ಡ್ ಅಲ್ಲೇ. ಸರ್ ಯಾವ ಮಾಡಲಿಂದ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇವಾಗ ಗಾಡಿ? ನನ್ನ ಹತ್ರ ಆಲ್ಮೋಸ್ಟ್ ಇವಾಗ 19 ಮಾಡಲ್ 16 ಮಾಡಲಿಂದ 19 ಮಾಡಲ್ವರೆಗೂ ಇದೆ ವೆಹಿಕಲ್ ಎಲ್ಲ. 16 ಇಂದ 19 ಮಾಡಲ್ವರೆಗೂ. ಈಗ ಕಸ್ಟಮರ್ ರಿಕ್ವೈರ್ಮೆಂಟ್ ಬಂದು ಏನಾದ್ರು ಕೇಳಿದ್ರೆ ನಮ್ಗೆ ಏನೋ 14 ಮಾಡಲೇಬೇಕು ಇಲ್ಲ 15 ಮಾಡಲೇಬೇಕು ಅಂದ್ರೆ ಕೇಳಿದ್ರೆ ನೀವು ತರಿಸ್ಕೊಡ್ತೀರಾ? ತರಿಸ್ಕೊಡ್ತೀವಿ. ಇವಾಗ ಯಾವ ಗಾಡಿಗಳು ಹೆಚ್ಚಾಗಿದೆ ಸರ್ ಇವಾಗ? ಏನ್ ನನ್ನದು 19 ಮಾಡಲ್ ETS ಇದೆ, ETS ಮತ್ತೆ ಇನೋವಾ ಕ್ರಿಸ್ಟಾ ಇದೆ, ಮತ್ತೆ ಡಿಸೈರ್ 2020 ಡಿಸೈರ್ ಇದೆ, 2020 ಡಿಸೈರ್ ಇದೆ, 2020 ಇದೆ, 22 ಡೀಸೆಲ್ ಇದೆ, CNG ಪೆಟ್ರೋಲ್ ಇದೆ. ಸರಿ, ಅಂದ್ರೆ ಇವಾಗ ಲೋನ್ಗಳ ಬಗ್ಗೆ ನೀವು ಏನ್ ಹೇಳ್ತೀರಾ ಸರ್? ಅಂದ್ರೆ ಲೋನ್ ನೋಡಿ, ಇವಾಗ ಬೇರೆ ಕಡೆ ಲೋನು 60% ಇಲ್ಲ 50% ಲೋನ್ ಮಾಡ್ತಾರೆ. ನಮ್ಮಲ್ಲಿ 70 to 80% ಲೋನ್ ಮಾಡ್ತಾರೆ. 18% ತನಕ ಲೋನ್ ಮಾಡ್ಕೊಡ್ತೀವಿ. 16 ಮಾಡಲ್ ಡೀಸೆಲ್ಗೆ 2 ಲಕ್ಷ ಮೇಲೆ ಫಂಡಿಂಗ್ ಮಾಡಿಸ್ಕೊಡ್ತೀನಿ. ಓಕೆ, 16 ಮಾಡಲಿಗೆ. ಸರಿ, ಟೊಯೋಟಾ ETSಗೆ 4 ಲಕ್ಷ ಮೇಲೆ ಲೋನ್ ಮಾಡಿಸ್ಕೊಡ್ತೀನಿ. 4 ಲಕ್ಷ ಮೇಲೆ ಲೋನ್ ಮಾಡ್ಕೊಡ್ತೀನಿ. 4 ಲಕ್ಷ. ಸೊ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಸರ್ ಇದು ತುಮಕೂರು ರೋಡು, ಫ್ರೆಶ್ ದಿಂದಾಲ್ ಅಪಾರ್ಟ್ಮೆಂಟ್ ಇದೆ ಇಲ್ಲಿ ಹೊಸದು. ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡ್ ಅಲ್ಲೇ ನಮ್ದು ಇರೋದು, ಆಫೀಸ್ ಇರೋದು ಮತ್ತೆ ಶೆಡ್ ಇರೋದು ಎಲ್ಲ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡ್. ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇವ್ರ ಲೊಕೇಶನ್ ಕೊಟ್ಟಿರ್ತೀನಿ, ಆಮೇಲೆ ಫೋನ್ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರ್ಬೋದು, ಆರಾಮಾಗಿ ಬರ್ಬೋದು. ಇವಾಗ ಯಾರನ್ನಾದ್ರೂ ಮೆಕ್ಯಾನಿಕ್ ಮೆಕ್ಯಾನಿಕ್ ನ ಚೆಕ್ ಮಾಡಿ ಬೇಕಾದ್ರೆ ಗಾಡಿ ತಗೊಂಡೋಗ್ಬೋದು. ಸೊ ನಿಮ್ ಟ್ರಸ್ಟ್ ಕೆಲಸ ಏನಾದ್ರು ಇತ್ತಂದ್ರೆ ಅವರೇ ಮುಂತು ಬೇಕಾದ್ರೆ ಮಾಡಿಸ್ಕೊಟ್ಟು ಗಾಡಿ ಕೊಟ್ಟು ಕಳಿಸ್ತೀನಿ. ಅಂದ್ರೆ ಅವ್ರು ಹೇಳಿದ್ರೆ ನೀವೇ ಮಾಡಿಸ್ಕೊಟ್ಟು ಬಿಡ್ತೀರಾ? ಮಾಡಿಸ್ಕೊಡ್ತೀನಿ. ನಮ್ದೇ ಗ್ಯಾರೇಜ್ ಇದೆ, ಮಾಡಿಸ್ಕೊಡೋಣ. ಎಲ್ಲ ಶೋರೂಮ್ ಮೇಂಟೈನ್ ಅಲ್ವಾ ಸರ್? ಎಲ್ಲ ಶೋರೂಮ್ ಮೇಂಟೈನ್. ಅಂದ್ರೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಗಳು. ಹೌದು, ಸಣ್ಣ ಪುಟ್ಟ ಟಚ್ ಅಪ್ ಆಗಿರ್ಬೋದು, ಅದು ನೀವು ಹೇಳೇ ಕೊಡ್ತಿರಲ್ಲ ಸರ್? ಏನಾಗಿದೆ ಅಂತ ಇವು ಹೇಳೇ ಕೊಡ್ತಾರೆ. ಮತ್ತೆ ಲೋನ್ ಸಹ ನಾವೇ ಮಾಡಿಸ್ಕೊಡ್ತೀವಿ. ಲೋನು ನೀವೇ ಮಾಡಿಸ್ಕೊಡ್ತೀರಾ? ಸ್ವಂತ ಮನೆ ಇರಬೇಕು, ಕಸ್ಟಮರ್ ಪ್ರೊಫೈಲ್ ಇರ್ಬೇಕು, ಚೆನ್ನಾಗಿ ಪ್ರೊಫೈಲ್ ಇರ್ಬೇಕು. ಪ್ರೊಫೈಲ್ ಚೆನ್ನಾಗಿದ್ರೆ ಮಾಡಿಸ್ಕೊಡ್ತೀರಾ? ಯಾ ಸರ್. ಅಂದ್ರೆ ಬೇರೆ ಗಾಡಿ ಯಾವ್ದು ವೈಟ್ ಬೋರ್ಡ್ ಏನೋ ತರಿಸ್ಕೊಡಿ ಅಂದ್ರೆ ತರಿಸ್ಕೊಡ್ತೀರಾ ಸರ್? ಯಾವ ಗಾಡಿ ವೈಟ್ ಬೋರ್ಡ್ ಬೇಕಾದ್ರೆ ತರಿಸ್ಕೊಡ್ತೀನಿ. ಅಂದ್ರೆ ಎಲ್ಲ ಥರದ ಗಾಡಿ ನೀವು ಮಾಡ್ತೀರಾ? ಒಂದು ಹೇಳಿದ್ರೆ ತರಿಸ್ಕೊಡ್ತೀರಾ? ಅಂದ್ರೆ ಕಾಂಟ್ಯಾಕ್ಟ್ ಹೆಂಗೆ ಸರ್? ಎಷ್ಟು ಗಂಟೆಗೆ ಫೋನ್ ಮಾಡೋದು ನಿಮಗೆ? ಬೆಳಿಗ್ಗೆ ಆಲ್ಮೋಸ್ಟ್ ಒಂದು 7 o'clock ಇಂದ ನೈಟ್ ಒಂದು 8-9 ಗಂಟೆವರೆಗೂ ಆಫೀಸಲ್ಲೇ ಇರ್ತೀನಿ. ಓಕೆ ಸರ್. ಅಂದರೆ ಕಸ್ಟಮರಿಗೆ ಒಂದು ಮೆಸೇಜ್ ಹಾಕ್ಬಿಟ್ಟು ನಮ್ಗೆ ಈ ಗಾಡಿ ಇಷ್ಟ ಆಗಿದೆ, ಅದ್ರ ಫೋಟೋ ಕಳಿಸ್ಕೊಡಿ ಅಂದ್ರೆ ಕಳಿಸ್ಕೊಡ್ತೀರಾ ಸರ್? ಖಂಡಿತ ಕಳಿಸ್ಕೊಡ್ತೀರಲ್ವಾ? ಯಾವ ವೆಹಿಕಲ್ ಫೋಟೋ ಬೇಕಾದ್ರೂ ಡೀಟೇಲ್ಸ್ ಬೇಕಾದ್ರೂ ಶೋರೂಮಲ್ಲಿ ಚೆಕ್ ಮಾಡ್ಕೊಬೇಕಾದ್ರೆ ಬರ್ತೀವಿ. ಓಕೆ ಸರ್. ಏನಾದರೂ ಒಂಚೂರು ಪೇಮೆಂಟ್ ಕಡಿಮೆ ಇದೆ, ಲೋನ್ ಆದ್ಮೇಲೆ ಪೇಮೆಂಟ್ ಮಾಡ್ತೀನಿ, ಲೋನ್ ಫಸ್ಟ್ ಲೋನ್ ನೋಡಿ ಅಡ್ವಾನ್ಸ್ ಕೊಟ್ಬಿಟ್ಟು ಅಂತ ಹೇಳಿದ್ರೆ ಲೋನ್ ಆಗೋಷ್ಟು ಒಂದು ವಾರ 10 ದಿವಸ ಆಗುತ್ತೆ. ಬೇಕಾದ್ರೆ ಕಸ್ಟಮರ್ ಇಷ್ಟ ಆಯಿತು, ಓಕೆ ಮಾಡೋಣ ಮಾಡಿ ಅಂತ ಹೇಳಿದ್ರೆ ಆರಾಮಾಗಿ ಧಾರಾಳವಾಗಿ ಲೋನ್ ಆದಮೇಲೆ ಪೇಮೆಂಟ್ ಇಸ್ಕೊಂತೀವಿ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಸರ್ ಇವಾಗ ಯಾವ ಗಾಡಿಯಿಂದ ಶುರು ಮಾಡೋಣ ಸರ್? ಇಲ್ಲೇ ಇದೆಯಲ್ಲ ಬಂದು ಸ್ವಿಫ್ಟ್ ಡಿಸೈರ್ ಅಲ್ವಾ ಸರ್ ಇದು? ಸ್ವಿಫ್ಟ್ ಡಿಸೈರ್ 2016 ಮಾಡಲ್ ಇದು. 16 ಮಾಡಲ? ಓನರ್ ಸರ್? ಓನರ್ ಸೆಕೆಂಡ್ ಓನರ್ ಆಗಿದ್ದಾರೆ. ಎಷ್ಟು ಡ್ರಿವನ್ ಆಗಿದೆ ಸರ್ ಕಾರ್? ಇದು 170 ಆಗಿದೆ. ಸೊ ಕಾರ್ ಮಾತ್ರ ಗುಡ್ ಕಂಡೀಷನಲ್ಲಿ ಇದೆ, ಡೆಂಟು ಸ್ಕ್ರಾಚ್ ಏನೂ ಕಾಣಿಸ್ತಾ ಇಲ್ಲ. ಟೈರ್ ಬಟನ್ಸ್ ಕೂಡ 4 ಟೈರು ಹೀಗೆ ಇದೆ ಸರ್? 2 ಟೈರ್ ಹೊಸದು ಹಾಕ್ಸಿದ್ದೀವಿ. 2 ಟೈರ್ ಹೊಸದು, ಮಿಕ್ಕಿದ್ದು ಒಂದು 40% ಇದೆ ಟೈರ್ ಎಲ್ಲ. 40%? 40% ಇದೆ. ಇದು ಓನರ್ ಎಷ್ಟಿದೆ ಸರ್ ನೀವು? ಸೆಕೆಂಡ್ ಓನರ್ ಆಗಿದೆ. 3 ತಿಂಗಳು ಇನ್ಶೂರೆನ್ಸ್ ಮಾಡಿಕೊಡ್ತೀನಿ. 3 ತಿಂಗಳು ಲೋನ್ ಆಪ್ಷನ್ ಕೊಡ್ತೀನಿ ಗಾಡಿ ಇದು. ಓಕೆ ಸರ್. ಗಾಡಿ ಇಂಟೀರಿಯರ್ ಸಹ ಗುಡ್ಡಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಎಲ್ಲ ಲೆದರ್ ಸೀಟ್ ಇದ್ದಾವೆ, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಸೊ ಇದೆಲ್ಲ ಟಾಪ್ ಎಂಡ್ ಮಾಡಲ್ಲ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಸೊ ಎಷ್ಟು ಕೋಟ್ ಮಾಡ್ತಿದ್ದೀರಾ ಸರ್ ನೀವು? 3.5 ಲಕ್ಷ ಹೇಳ್ತಾ ಇದ್ದೀನಿ. 3.5 3.5 ಲಕ್ಷ. ಒಂಚೂರು ಹೆಚ್ಚು ಕಡಿಮೆ ನೆಗೋಷಿಯಬಲ್ ಮಾಡಿಕೊಡೋಣ. ಅದೇ ಪ್ರೈಸ್ ಅಂತೇನಿಲ್ಲ ಲೋನಿಗೆ. ಅಂದರೆ ಅವ್ರು ಬಂದಿಲ್ಲಿ ಮಾತಾಡಿದ್ರೆ 2 ಲಕ್ಷ ಲೋನೇ ಆಗುತ್ತೆ ಗಾಡಿ ಮೇಲೆ. 2 ಲಕ್ಷ ಲೋನೇ ಆಗುತ್ತೆ. 2 ಲಕ್ಷ ಲೋನೇ ಮಾಡಿ. ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೇಕಾಗುತ್ತೆ ಸರ್? ಅಂದರೆ ಪ್ರೊಫೈಲ್ ಎಲ್ಲ ನೀಟಾಗಿದ್ರೆ? ಪ್ರೊಫೈಲ್ ಎಲ್ಲ ಲೇಟಾಗಿತ್ತಂದರೆ ಇವು 3.5 ಹೇಳ್ತಾ ಇದ್ದೀನಿ, ಒಂಚೂರು ನೆಗೋಷಿಯಬಲ್ ಮಾಡ್ತೀನಿ. ಒಂದು 3 ಲಕ್ಷದ 30-35 ಈ ರೇಂಜಲ್ಲಿ ಕೊಡ್ತೀನಿ. ಸರಿ. ಬಂದರೆ ಡಾಕ್ಯುಮೆಂಟ್ ಚಾರ್ಜ್ ಬೇಕಾದ್ರೆ ನಾನು ಫ್ರೀಯಾಗಿ ಮಾಡ್ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ಕಾರ್ ಸರ್?
ಇ ಟಿ ಎಸ್ ಅಲ್ಲ ಸರ್? ಇ ಟಿ ಎಸ್ ಅಲ್ವಾ? ಹಾಂ, ಟೊಯೋಟಾ ETS. ಹಾಂ, ಸರಿನಾ? ಓಕೆ ಇನ್ಶೂರೆನ್ಸ್ ಎಲ್ಲ ಒಂದು 5 ತಿಂಗಳು ರನ್ನಿಂಗ್ ಇದೆ. ಹಾಂ, ಸರಿನಾ? ಹೇಳಿ. ಇದು ಮಾಮೂಲಿ GB ಇಂದ ಪ್ಲಾಟಿನಮ್ ಮಾಡ್ತಿರೋದು ಆಲ್ಟ್ರೇಷನ್ ಗಾಡಿ. ಹಾಂ, ಮತ್ತು ಕಸ್ಟಮರ್ ಎಲ್ಲ ಬರೀ GB ಅನ್ಕೊಳೋದಿಲ್ಲ, ಏನು ಬೇಡ ಅಂತೇಳಿ ಹಾಂ, GB ಇಂದ ಪ್ಲಾಟಿನಮ್ ಮಾಡ್ತಿರ್ತಾರೆ. ಯಾವುದೇ ಗಾಡಿ ಆಕ್ಸಿಡೆಂಟ್ ಡಿಸ್ಟೆಂಟ್ ಎಲ್ಲ ಏನಿಲ್ಲ. ಹಾಂ. ಎಷ್ಟು ಓನರ್ ಆಗಿದೆ ಸರ್? ಸರ್ವಿಸ್ ಇದೆ. ಎಷ್ಟು ಓನರ್ ಆಗಿದ್ದಾರೆ? ಸೆಕೆಂಡ್ ಓನರ್. ಸೆಕೆಂಡ್ ಡ್ರಿವನ್ ಆಗಿರೋದು? ಗಾಡಿ ಏನಾಗಿದೆ ಅಂದರೆ ಸಿಂಗಲ್ ಓನರ್ ಗಾಡಿ ನಮ್ಮ ಹೆಸರು ಮಾಡಿಸ್ಕೊಳ್ತಿರ್ತೀವಿ ನಾವು. ಅವಾಗ ಸೆಕೆಂಡ್ ಓನರ್ ಆಗಿಟ್ರೆ ಏನಿದೆ ನಮ್ಮ ಕಂಪ್ನಿ ಹೆಸರು ಮಾಡಿಸ್ಕೊಳ್ತಿರ್ತೀವಿ. ಹಾಂ, ಕಂಪ್ನಿ ಹೆಸರು ಡೈರೆಕ್ಟ್ ಸೆಲ್ ಮಾಡೋದು, ಮತ್ತೆ ಎಲ್ಲ ಕ್ಲಿನಿಕ್ಕೆಲ್ಲ ಅವೆಲ್ಲ ಇರಬಾರ್ದು ಅಂತೇಳಿ, ಹಾಂ, ಸುಮ್ಮನೆ ಸಮಸ್ಯೆ ಇರಬಾರ್ದು ಅಂತೇಳಿ ಡೈರೆಕ್ಟ್ ನಿಮ್ಮ ಹೆಸರಿಗೆ ಮಾಡ್ಕೊಂಡಿರ್ತೀರಾ, ಆಮೇಲೆ ಟ್ರಾನ್ಸ್ಫರ್ ಮಾಡಿಕೊಟ್ರೆ ಓನರ್ ಜಾಸ್ತಿ ಆಗುತ್ತೆ ಅಷ್ಟೇ ಅಲ್ಲ? ಓನರ್ ಜಾಸ್ತಿ ಆಗುತ್ತೆ. ಗಾಡಿಯೆಲ್ಲ ಸಿಂಗಲ್ ಹ್ಯಾಂಡಲ್ಲೇ ಇರುತ್ತೆ ಗಾಡಿ ಓಡ್ತಿರೋದು. ಕೋಟಿಂಗ್ ಎಷ್ಟು ಸರ್ ಇದಕ್ಕೆ? ಸರ್ ಇದು 6.5 ಲಕ್ಷ ಹೇಳ್ತಾ ಇದ್ದೀನಿ, ನೈಟ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 6.5 ಲಕ್ಷ ಎಲ್ಲ ಕಡೆ 7 ಲಕ್ಷ 7 ಕಾಲು ಹೇಳ್ತಾರೆ. ಹಾಂ, ಸರಿನಾ? ಹಾಂ. 6.5 ಲಕ್ಷ ಮತ್ತೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಗಾಡಿ ಮಾತ್ರ ನೀಟ್ ಕಂಡೀಷನ್ ಇದ್ದಾವೆ. ಟೈರ್ ಮಾತ್ರ ಎಲ್ಲ ಬ್ರ್ಯಾಂಡ್ ನ್ಯೂ ಅಲ್ಲ ಸರ್? ಹಾಂ, ಚೆನ್ನಾಗಿದೆ ಟೈರ್ ಎಲ್ಲ ನೋಡ್ತಾ ಇರ್ಬೋದು. ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಗಾಡಿ ಡೆಂಟ್ ಸ್ಕ್ರಾಚ್ ಏನು ಕಾಣಿಸ್ತಾ ಇಲ್ಲ. ಓಕೆ ಸರ್, ಎಲ್ಲ ಒರಿಜಿನಲ್ ಪೇಂಟ್ ಅಲ್ವಾ ಸರ್ ಇದು? ಯಾವುದು ರೀಪೇಂಟ್ ಆಗಿದೆ? ಅಂದರೆ ಪೈಂಟ್ ಶೋರೂಮಲ್ಲೇ ಮಾಡಿಸಿದ್ದೀವಿ. ಪ್ಲಾಟಿನ ಮಾಡಿಸೋದಕ್ಕೆ ಟಚ್ ಪೈಂಟ್ ಮಾಡಿಸ್ಲೇಬೇಕು. ಟಚ್ ಅಪ್ ಪೇಂಟ್ ಇದು ಹಾಂ, ಸರಿನಾ? ಪ್ಲಾಟಿನ ಮಾಡಿಸೋದಕ್ಕೆ ಟಚ್ ಪೈಂಟ್ ಮಾಡಿಸ್ಲೇಬೇಕಾಗುತ್ತೆ. ಈ ಗಾಡಿ ಎಲ್ಲ ಓಡಲ್ಲ, ಸ್ವಲ್ಪ ಓಡಿರೋ ಸಿಟಿಲಿ ಓಡಿರ್ತವೆ, ಸ್ವಲ್ಪ ಡೆಂಟು ಪಂಟು ಇರ್ತವೆ. ಬಟ್ ಗುಡ್ ಕಂಡೀಷನಲ್ಲೇ ಇದೆ. ಯಾವುದೂ ಇಲ್ಲ. ಹಾಂ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್ ಅಂತಲೇ ಹೇಳ್ಬೋದು. ಇಲ್ಲೆಲ್ಲ ಗಾಡಿನೂ ಆಕ್ಸಿಡೆಂಟ್ ಫ್ರೀ ಅಲ್ಲ ಸರ್? ಯಾವ ವೆಹಿಕಲ್ ಆಕ್ಸಿಡೆಂಟ್ ಇಲ್ಲ. ಸೊ ಇಂಟೀರಿಯರ್ ಎಲ್ಲ ನೀಟಾಗಿದೆ. ಸೊ ಗಾಡಿ ಮಾತ್ರ ಗುಡ್ ಕಂಡೀಷನ್, ಎಲ್ಲ ಲೆದರ್ ಸೀಟ್ ಹಾಕಿದ್ದಾರೆ. ಅಫಿಷಿಯಲ್ ಆಗಿದೆ ಗಾಡಿ ಮಾತ್ರ. ಸೊ ಒಂದು ಸಿಸ್ಟಮ್ ಇದೆ. ಸೊ ಬೇಕಾದ್ರೆ ನೀವು ಮಾಡಿಫೈ ಮಾಡಿಸ್ಕೊಳ್ಬೋದು. ಓಕೆ, ಗಾಡಿ ನೋಡ್ತಾ ಇರ್ಬೋದು. ಗಾಡಿ ಒಳಗಡೆ ಮಾತ್ರ ನೀಟಾಗಿದೆ. ಎಲ್ಲ ಸೊ ಫೈನಲ್ ಟು ಫೈನಲ್ ಎಷ್ಟಾಗ್ಬೋದು ಸರ್ ಇದು? ಮಾರ್ಕೆಟ್ ರೇಟ್ ಹೇಳ್ತಾರೆ 7 ಲಕ್ಷ ಮೇಲೇನೆ ಇರೋದು. 7 ಲಕ್ಷ ಒಳಗೆ ಯಾರು ಕೊಡ್ತಾ ಇಲ್ಲ. ಹಾಂ, 6.5 ಲಕ್ಷಕ್ಕೆ ಆಫರು. 6.5 ಲಕ್ಷಕ್ಕೆ ಕೊಡ್ತೀರಾ? 6.5 ಲಕ್ಷ ಇನ್ನೂ ಒಂಚೂರು ಕಮ್ಮಿ ಆಗುತ್ತಲ್ಲ ಸರ್ ಇನ್ನೊಂದು ಸ್ವಲ್ಪ? ಬಂದರೆ? ಹಾಂ, ಓಕೆ ಸರಿನಾ? ನಿಮ್ಮ ಚಾನಲ್ನ ಹೆಸರು ಹೇಳಿ ಬಂದರೆ ಇನ್ನೂ ನೆಗೋಷಿಯಬಲ್ ಮಾಡಿಕೊಡ್ತೀನಿ. ಓಕೆ ಸರ್. ಮತ್ತೇನಂದರೆ ನಿಮ್ಮ ಕಡೆಯಿಂದ ಬಂದರೆ ನಾವು ಟ್ರಾನ್ಸ್ಫರು ಫ್ರೀ. ಟ್ರಾನ್ಸ್ಫರ್ ನೀವೇ ಫ್ರೀ ಮಾಡ್ಕೊಡ್ತೀರಾ? ಲ್ಯಾಟ್ರಿ ಸರ್ ನೆಕ್ಸ್ಟ್ ಕಾರ್ ಯಾವುದು ಸರ್? ಇದು 19 ಮಾಡಲ್ಲ. 19 ಮಾಡಲ್ ETS. ಓನರ್ ಸರ್? ಇದನ್ನು ಸೆಕೆಂಡ್ ಓನರಾ? ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಡ್ರಿವನ್ ಸೆಕೆಂಡ್ ಓನರ್ ಇರುತ್ತೆ ಬಸ್. ಹಾಂ, ಸರಿ ಸರ್. ಯಾವ ಇವೆಲ್ಲ ಕಿಲೋಮೀಟರ್ ಎಷ್ಟು ಓಡಿದೆ? ಕಿಲೋಮೀಟ್ರು ಈ ಗಾಡಿ ಬಂದು 1.25 ಓಡಿದೆ. ಇದು 1.5 ಲಕ್ಷ ಓಡಿದೆ. 1.5 ಲಕ್ಷ ಓಡಿದೆ. 1.5 ಲಕ್ಷ ಓಡಿದೆ. ಇವೆಲ್ಲ ಶೋರೂಮ್ ಮೇಂಟೆನೆನ್ಸಾ ಇಲ್ಲ ಔಟ್ಸೈಡ್? ಶೋರೂಮ್ ಸರ್ವಿಸ್. ಶೋರೂಮ್ ಸರ್ವಿಸ್ ಅಲ್ವಾ? ಶೋರೂಮ್ ಸರ್ವಿಸೇ ಇದೆ. ಸೊ ನೀವು ಗಾಡಿ ಡೀಲರ್ ತಗೊಂಡು ಹೋದ್ರೆ ಎಲ್ಲ ಗೊತ್ತಾಗುತ್ತೆ. ಟಚಪ್ ಆಗಿದ್ರೆ ಅದು ಮಾತ್ರ ಶೋರೂಮ್ ಇರಲ್ಲ ಅಷ್ಟೇ. ಇಷ್ಟೇ ಶೋರೂಮ್ ಇರ್ತಾನೆ. ಎಷ್ಟು ಕೋಟಿಂಗ್ ಮಾಡ್ತಿದ್ದಾರೆ ಸರ್ ಇದಕ್ಕೆ? 675 ಹೇಳ್ತಾ ಇದ್ದೀನಿ. ಒಂಚೂರು ಹೆಚ್ಚು ಕಡಿಮೆ ಕೊಡ್ತೀನಿ ನೆಗೋಷಿಯಬಲ್ಗೆ. 675. 6,75,000 ಹೇಳ್ತಾ ಇದ್ದೀನಿ. ಒಂಚೂರು ನೆಗೋಷಿಯಬಲ್ ಮಾಡ್ಕೊಡೋಣ. ಹಾಂ ಸರ್. ಇಲ್ಲ ಸರ್. ಓಕೆ ಸರ್. ಸೊ ಔಟ್ಸೈಡಿಂದ ನೋಡಿದ್ರೆ ಗಾಡಿ ಡೆಂಟ್ ಸ್ಕ್ರಾಚ್ ಏನೂ ಇಲ್ಲ. ಓಕೆ. ಸೊ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಶೋರೂಮ್ ಸರ್ವಿಸ್ ಅಂತ ಹೇಳಿದ್ದಾರೆ. ಸೊ ಶೋರೂಮ್ ಸರ್ವಿಸ್ ಅಂದರೆ ಬೇರೆ ಮಾತೇನಿಲ್ಲ. ಸೊ ಬ್ಯಾಕ್ ಸೈಡಿಂದನೂ ಪ್ರೊಫೈಲಿಂದ ನೋಡಿ ಚೆನ್ನಾಗಿರ್ಬೋದು. ಸೊ ಈ ಗಾಡಿನೂ ಕೂಡ ನಾನು ನೋಡ್ದಂಗೆ ಮೇಜರ್ ಆಗಿ ಯಾವುದೇ ಥರ ಡೆಂಟ್ ಸ್ಕ್ರಾಚ್ಗಳು ಏನೂ ಇಲ್ಲ ಸರ್. ಅಂದರೆ ಫಾಸ್ಟ್ ಮೂವಿಂಗ್ ವೆಹಿಕಲ್ ಅಂದರೆ ಬೆಂಗಳೂರಲ್ಲಿ ಇದೆ ಅಲ್ವಾ ಸರ್? ETS ಫಾಸ್ಟ್ ಮೂವಿಂಗ್ ವೆಹಿಕಲ್ ಇರೋದು ಬೆಂಗಳೂರಲ್ಲಿ. ಸರಿನಾ? ಅಂದರೆ ಟ್ರಿಪ್ ಕಡೆ 7 ಲಕ್ಷ ಮೇಲೆ ಹೇಳ್ತಾರೆ 19 ಮಾಡೋದು. 7 ಲಕ್ಷದ ಮೇಲೆ. 6.5 ಲಕ್ಷಕ್ಕೆ ಯಾರು ಬಾಯಲ್ಲಿ ಹೇಳೋದು 7.5 ಲಕ್ಷ 7 ಕಾಲು ಹೇಳ್ತಾರೆ. ನಮ್ದು ಏನಿದ್ರು 7 ಲಕ್ಷ ವೆಹಿಕಲ್ ಯಾವ್ದು ಹೇಳಲ್ಲ. 6.5 6.75 ಅಷ್ಟೇ. ಅದರಲ್ಲೂ ಕಮ್ಮಿ ಮಾಡಿಸ್ತಿರಲ್ಲ ಸರ್? ಹಾಂ, ನೆಗೋಷಿಯಬಲ್ ಅದರಲ್ಲೂ ಆಗುತ್ತೆ. ಸೊ ಇದು ಲಾಕ್ ಆಗಿಬಿಟ್ಟಿದೆ. ಇಂಟೀರಿಯರ್ ತೋರಿಸ್ತೀನಿ ಒಂದು ನಿಮಿಷ. ಮತ್ತೆ ಡಾಕ್ಯುಮೆಂಟ್ ಚಾರ್ಜು ನಾವೇ ಮಾಡ್ಕೊಡ್ತೀವಲ್ಲ? ಹಾಂ, ನೀವೇ ಮಾಡಿಕೊಡ್ತೀರಾ. ಸೊ ಆ ಚಾರ್ಜ್ ಉಳಿಯುತ್ತೆ. ಸೊ ಗೈಸ್ ಇಂಟೀರಿಯರ್ ನೋಡಬೇಕು, ಕ್ಲಾಸ್ ಆಗಿದೆ ಗೈಸ್. ಮಾತ್ರ ಲೆದರ್ ಸೀಟ್ಗಳು, ಪ್ಯೂರ್ ಲೆದರ್ ಸೀಟ್ಗಳು, 4 ಬ್ಯಾಕು ಫ್ರಂಟು. ಸೊ ಟಾಪ್ ಆ್ಯಂಡ್ ವೆಹಿಕಲ್ ಅಂದರೆ ಕೇಳಬೇಕಾ? ಪವರ್ ಸ್ಟೇರಿಂಗ್, ಪವರ್ ವಿಂಡೋ. ಏರ್ ಬ್ಯಾಗ್ ಎಷ್ಟು ಬರುತ್ತೆ ಸರ್ ಇದರಲ್ಲಿ? ಡಬಲ್ ಏರ್ ಬ್ಯಾಗ್. ಡಬಲ್ ಏರ್ ಬ್ಯಾಗ್ ಅಲ್ವಾ? ಡಬಲ್ ಏರ್ ಬ್ಯಾಗ್. ಫ್ರಂಟ್ ಟು 2 ಏರ್ ಬ್ಯಾಗ್ಸ್ ಬರುತ್ತೆ. ಸೊ ಗಾಡಿ ಮತ್ತೆ ಕಂಫರ್ಟಬಲ್ ಆಗಿದೆ. ಸೊ ನೀವು ಯಾವ್ದಾದ್ರು ಒಂದು ಕೆಲಸ ಮಾಡಬೇಕು, ಬಾಡಿಗೆ ಹೊಡಿಬೇಕಂದ್ರೆ ಗಾಡಿ ತಗೋಬಹುದು. ಎಲ್ಲ ETS ಎರಡು ಏರ್ ಬ್ಯಾಗ್ ಇದೆ. 2 ಬ್ಯಾಗ್. ಸರ್ ನೆಕ್ಸ್ಟ್ ಕಾರ್ ಸರ್ ಎಷ್ಟನೇ ಮಾಡಲ್ ಸರ್ ಇದು? 19 ಇದು. ಇದು ಎಲ್ಲ 19 ಮಾಡಲ್. ಎಲ್ಲ 19 ಮಾಡಲ್. ಇಷ್ಟು ಗಾಡಿ ನೀವು ಬೆಂಗಳೂರಲ್ಲಿ ಎಲ್ಲಿ ಸಿಗಲ್ಲ ಯಾರ ಹತ್ರನೂ. ಎಲ್ಲ ಟಾಪ್ ವೆಹಿಕಲ್ಸ್ ಇದಾವೆ. 19 ಮಾಡಲ್ ಯಾರ ಹತ್ರ 1 ಗಾಡಿ 2 ಗಾಡಿ ಇಟ್ಕೊಂಡಿರೋದು ಹೆಚ್ಚು. ಇದು ಸೆಕೆಂಡ್ ಓನರ್ ಸರ್?
ಹಾಂ ಸೆಕೆಂಡ್ ಓನರ್. ಸೊ ಕಿಲೋಮೀಟರ್ ಎಷ್ಟು ಓಡಿದೆ ಇದು? ಇದು 180 ಓಡಿದೆ. 180 ಓಡಿದೆ. 180 180 ಶೋರೂಮ್ ಸರ್ವಿಸ್. ಶೋರೂಮ್ ಸರ್ವಿಸ್. ಎಷ್ಟು ಕೋಟ್ ಮಾಡಿದೆ ಸರ್ ಪ್ರೈಸ್ ಇದಕ್ಕೆ? 6.5 ಲಕ್ಷ ಕೊಡ ಅಂದರೆ ಬಂದರೆ ಕಮ್ಮಿ ಆಗುತ್ತಲ್ಲ ಸರ್? ಹಾಂ ನೆಗೋಷಿಯಬಲ್ ಆಗುತ್ತೆ. ಬಂದರೆ ನೀವು ಬಂದುಬಿಟ್ಟು ಗಾಡಿ ನೋಡಿಬಿಟ್ಟು ಕೂತ್ ಮಾತಾಡಿ. ಸೊ ಇಂಟೀರಿಯರ್ ನೋಡ್ಬೋದು ಈ ಕಾರ್ದು. ಸೊ ಒಳಗಡೆ ನೀಟಾಗೇ ಇದೆ. ಸೊ ಅಂದರೆ ಸ್ವಲ್ಪ ಏನೋ ಸ್ಕ್ರಾಚ್ ಥರ ಆಗಿರ್ಬೋದು. ಸೊ ಅದನ್ನ ನೀವು ಚೇಂಜ್ ಮಾಡಿಸ್ಬೋದು, ಒಂದು 5000 ಒಳಗೆ ಆಗುತ್ತೆ. ಸೊ ಅದು ಬಿಟ್ಟರೆ ಈಗ ಸದ್ಯ ತೊಗೊಂಡು ಗಾಡಿ ಓಡಿಸ್ತೀನಿ ಅಂದರೆ ಏನೇ ಖರ್ಚುಗಳು ಏನೂ ಇಲ್ಲ ಗಾಡಿ ಇಂಜಿನ್ದು. ಸೊ ನೀಟಾಗಿದೆ. ಓಕೆ. ಸೊ ಫೈನಲ್ ಟು ಫೈನಲ್ ಸರ್ ಇದು ನೆಗೋಷಿಯಬಲ್ ಮಾಡಿಕೊಡೋಣ. ಅಂದರೆ ಕೆಲವರು ಏನು ಗೊತ್ತಾ, ಫೈನಲ್ ಟು ಫೈನಲ್ ಅಲ್ಲಿಗೆ ಕೆಲವರು ಲೋನ್ಗೆ ಹೋಗ್ತಾರೆ, ಕೆಲವರು ಫುಲ್ ಕ್ಯಾಶ್ ಕೊಡ್ತಾರೆ. ಫುಲ್ ಕ್ಯಾಶ್ ಅಂದ್ರೆ ಒಂಚೂರು ಹೆಚ್ಚು ಕಡಿಮೆ ಕೊಡೋಣ. ಲೋನ್ ಮಾಡಿದ್ರೆ ಲೋನ್ ಎಲ್ಲ ನಾವೇ ಮಾಡಿಸ್ಕೊಡೋದು. ಲೋನ್ ಎಲ್ಲ ನಾವೇ ಮಾಡಿಸ್ಕೊಡ್ತೀವಿ. ಯಾ ಸರ್? 4.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. 19 ಮಾಡಲ್ ETS. 4.5 ಲಕ್ಷ ಲೋನೇ ಮಾಡಿಸ್ಕೊಡ್ತೀವಿ. 4.5 ಲಕ್ಷ ಲೋನೇ ಮಾಡಿಸ್ಕೊಡ್ತೀವಿ. ಪ್ರೊಫೈಲ್ ಚೆನ್ನಾಗಿದ್ದು ಸ್ವಂತ ಮನೆ ಇತ್ತಂದ್ರೆ 4.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ. ಅಬ್ಬಬ್ಬಬ್ಬ ಲ್ಯಾಟ್ರಿ. ನೋಡಿದ್ದು ಮಹಾರಾಷ್ಟ್ರದ MH ಗಾಡಿ. ಇದನ್ನ ನಾನು ಕಸ್ಟಮರ್ ಇಷ್ಟಪಟ್ಟರೆ ಅವ್ರ ಹೆಸರಿಗೆ ರೀನಂಬರ್ ಮಾಡಿ ಅವ್ರ ಕಸ್ಟಮರ್ಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಕಸ್ಟಮರ್ಗೆ ಅಂದರೆ ಹಂಗೆ ಟ್ರಾನ್ಸ್ಫರ್ ಮಾಡ್ಬೋದಲ್ಲ ಸರ್? ಅಂದರೆ ನಮಗೆ ಕರ್ನಾಟಕ ಬೇಡ ಅಂದ್ಬಿಟ್ಟು ತಗೊಂಡೆ ಕೆ ನಂಬರೇ ಬರುತ್ತೆ. ಕೆ ನಂಬರೇ ಬರುತ್ತಾ? ಕೆ ನಂಬರೇ ಬರುತ್ತೆ. ಕಸ್ಟಮರ್ ಟ್ರಾನ್ಸ್ಫರ್ ಮಾಡಿ ಕೆ ನಂಬರೇ ಮಾಡಿಸ್ಕೊಡ್ತೀನಿ. ಎಷ್ಟಕ್ಕೆ ಆಗ್ಬೋದು ಸರ್ ಈ ಗಾಡಿ? 18 ಮಾಡಲ್ ಇದು. ಸರಿನಾ? ಕಿಲೋಮೀಟರ್ ಓಡಿರೋದು? ಕಿಲೋಮೀಟ್ರು 1 ಲಕ್ಷ ಚೇಂಜ್ ಓಡಿದೆ. ಸರಿನಾ? ಕಸ್ಟಮರ್ ಇಷ್ಟ ಬಂದು ಆದ್ಮೇಲೆ ನಾವು ಹೇಳೇ ಕೊಡೋದು. ಸರಿನಾ? ಈ ಥರ ಇದೆ ಅಂತೇಳಿ. ಸೊ ಇಂಟೀರಿಯರ್ ಕೂಡ ನೀಟಾಗಿದೆ. ಸೊ ಇಲ್ಲಿ ಔಟ್ ಸೈಡ್ ನಿಂತಿದೆ, ಧೂಳಿದೆ. ಸೊ ನೀವು ಬಂದರೆ ಪಾಲಿಶ್ ಎಲ್ಲ ಮಾಡ್ಕೊಡ್ತೀರಿ. ಲಾಕ್ ಆಗಿದ್ದೀರಾ ಸರ್? ಲಾಕ್ ಆಗಿದೆ. ಸೊ ಕೋಟ್ ಎಷ್ಟು ಮಾಡಿದೆ ಸರ್? ಟ್ರಾನ್ಸ್ಫರ್ ಎಲ್ಲ ನೀವೇ ಮಾಡಿಕೊಟ್ರೆ ಎಷ್ಟಾಗುತ್ತೆ ಈ ಗಾಡಿನ? ಹಾಂ ಸರ್. ಈ ಗಾಡಿ ಒಂದು 6.5 ಹೇಳ್ತಾ ಇದ್ದೀನಿ. ಒಂಚೂರು ಹೆಚ್ಚು ಕಡಿಮೆ ಕೊಡ್ತೀನಿ. ಪ್ಲಾಟಿನಾ ಇದು. ಓಕೆ ಸರ್. 18 ಮಾಡಲ್ ಪ್ಲಾಟಿನಾ. 20 ರಿಜಿಸ್ಟ್ರೇಷನ್. 2020 ಮಾಡಲು ಸಿಂಗಲ್ ಓನರ್. 65,000 ಓಡಿದೆ ಗಾಡಿ. 65,000 ಡ್ರಿವನ್ ಆಗಿದೆ. ಶೋರೂಮ್ ಸರ್ವಿಸ್ ಇದು. ಹಾಂ ಸರ್. ಎಲ್ಲ 7.5 ಲಕ್ಷ ಹೇಳ್ತಾರೆ. ಹಾಂ ಹೇಳ್ತೆ ಸರ್. 7.5 ಲಕ್ಷ ಹೇಳ್ತಾರೆ. 7,25,000 ಅದರಲ್ಲಿ ನೆಗೋಷಿಯಬಲ್. 7,25,000 ನೆಗೋಷಿಯಬಲ್ ಮಾಡ್ತೀರಾ? ಸೊ ಗಾಡಿ ಮಾತ್ರ ಡೆಂಟ್ ಸ್ಕ್ರಾಚ್ ಏನು ಕೂಡ ಇಲ್ಲ. ಸೊ ಗಾಡಿ ಬಾಡಿ ಲೈನ್ ಮಾತ್ರ ನೀಟ್ ಆ್ಯಂಡ್ ಇದೆ. ಸೊ ಟೈರ್ ಕಂಡೀಷನ್ ಕೂಡ ಒಂದು 40% ಮೇಲೆ ಇದೆ. ಸೊ ಇಂಟೀರಿಯರ್ ನೋಡಿದ್ರೆ ಶೋರೂಮ್ ಸರ್ವಿಸ್ ಗಾಡಿ. ಇಂಟೀರಿಯರ್ ನೋಡಿದ್ರೆ ಕಳೆದು ಹೋಗ್ತೀರಾ ಗೈಸ್. ಸೊ ಸೀರಿಯಸ್ಲಿ ಲೆದರ್ ಸೀಟು ಇದು ಆಕ್ಚುಲಿ ಚೆನ್ನಾಗಿರೋ, ಸಖತ್ತಾಗಿ ಮೇಂಟೈನ್ ಆಗಿದೆ. ಶೋರೂಮ್ ಸರ್ವಿಸ್ ಇದೆ. ಸೊ ಗಾಡಿ ಒಳಗಡೆ ಬಾಡಿಯಲ್ಲಿ ನೋಡಿದ್ರೆ ಫುಲ್ ನೀಟಾಗಿದೆ. ಸೊ ಅಫಿಷಿಯಲ್ ಆಗಿ ಮೇಂಟೈನ್ ಮಾಡಿದ್ರೆ ಅಂತ ಹೇಳ್ಬೋದು. ಸೊ ಔಟ್ಲುಕ್ಕು ತೋರಿಸ್ತೀನಿ ನಾನು. ಸೊ ಇಲ್ಲಿ ಬಾಸ್ ಇದ್ದಾರೆ. ಗಾಡಿ ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ರೆ ಅಂತ ಹೇಳ್ಬೋದು. ಸೊ ಬನ್ನಿ ಇದ್ರ ಫೈನಲ್ ಪ್ರೈಸ್ ಕೇಳೋಣ. 725 ಕಮ್ಮಿ ಆಗುತ್ತಲ್ವ ಸರ್ ಇದು? ನೆಗೋಷಿಯಬಲ್ ಮಾಡ್ತೀವಿ. ಸೊ ನೆಕ್ಸ್ಟ್ ಗಾಡಿ ಸರ್? 19 ಮಾಡಲು ETS. ಸೊ ಸೆಕೆಂಡ್ ಓನರ್ ಅಲ್ವಾ? ಹಾಂ ಸೆಕೆಂಡ್ ಓನರ್. ಎಷ್ಟು ಓಡಿದೆ ಸರ್ ಗಾಡಿ? 130 ಓಡಿದೆ. 1,30,000 ಓಡಿದೆ. 1,30,000 ಓಡಿದೆ. ಓಕೆ. ಎಷ್ಟು ಕೊಟ್ಟು ಮಾಡ್ತಿದ್ದೀರಿ ಸರ್ ನೀವು ಇದಕ್ಕೆ? ಸೇಮ್ ನಮ್ದೆಲ್ಲ ಒಂದೇ ಬೆಲೆ. ಅಂದರೆ ಮಾಡಲು ಸೇಮ್ ಇರೋದ್ರಿಂದ ಎಲ್ಲ ಒಂದೇ ಬೆಲೆ. ಒಂದೇ ಬೆಲೆ. 19 ಮಾಡಲ್ ನೀವು ಎಷ್ಟೊಂದು ಜಾಗದಲ್ಲಿ ಹೋಗಿದ್ರೆ 19 ಮಾಡಲ್ ETS ಇಷ್ಟೊಂದು ಸಿಗುತ್ತಾ? ಹಾಂ ಸರ್. ಲಾಕ್ ಆಗಿದೆ. ಲಾಕ್ ಆಗಿದೆ. ಯಾವ ಇವೆಲ್ಲ? ಸೊ ಬಾಡಿಗೆ ಹೊಡಿತೀನಿ ಅಂದರೆ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು ETS. ಇದು ಸೀಟ್ ಕವರ್ ಸ್ವಲ್ಪ ಡ್ಯಾಮೇಜ್ ಇದೆ, ಅವರೇ ಹಾಕ್ಸ್ಕೊಡ್ತಾರೆ. ಸೊ ಅದಕ್ಕೆ ನೀವು ಕಾಸ್ಟ್ ಚಾರ್ಜ್ ಮಾಡಲ್ವಾ ಸರ್? ಅದಕ್ಕೇನಿಲ್ಲ. ಸೊ ಇವರೇ ಹಾಕ್ಸ್ಕೊಡ್ತಾರೆ. ಅಬ್ಬಬ್ಬಬ್ಬ ಲ್ಯಾಟ್ರಿ. ಯಾವ ಡಿಸೈನ್ ಬೇಕಾದ್ರೆ ಹಾಕ್ಸ್ಕೋಬೋದು. ನಿನ್ನೆ ಕೇಳಿ ಯಾವ ಡಿಸೈನ್ ಬೇಕು ನೀವು ಚೂಸ್ ಮಾಡಿದ್ದನ್ನ ಹಾಕ್ಸ್ಕೊಡ್ತಾರೆ. ಗಾಡಿ ಮಾತ್ರ ನೀಟ್ ಆ್ಯಂಡ್ ವೆಲ್ ಮೇಂಟೈನ್ಡ್ ಅಂತ ಹೇಳ್ಬೋದು. ಅಂದರೆ ಸೀಟ್ ಕವರ್ ಮಾತ್ರ ಸ್ವಲ್ಪ ಸ್ಕ್ರಾಚಸ್ ಆಗಿದೆ. ಸೊ ಅದನ್ನ ಹಾಕ್ಸ್ಕೊಡ್ತಾರೆ. ಸೊ ಎಷ್ಟು ಸರ್ ಪ್ರೈಸ್? 6 ಲಕ್ಷ ಹೇಳ್ತೀನಿ. ಒಂಚೂರು ಹೆಚ್ಚು ಕಡಿಮೆ ನೆಗೋಷಿಯಬಲ್ ಮಾಡಿ ಕೊಡೋಣ. 6 ಲಕ್ಷ ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಆಗುತ್ತೆ. ಸೊ ನೆಕ್ಸ್ಟ್ ಕಾರ್ ಸರ್? ಟೊಯೋಟಾ ಕ್ರಿಸ್ಟಾ 19 ಮಾಡಲು. 2019. 70,000 ಶೋರೂಮ್ ರಿಕಾರ್ಡ್ ಸರ್ವಿಸ್ ಇದು ಗಾಡಿ. ಸಿಂಗಲ್ ಓನರ್ ಸರ್? ಸಿಂಗಲ್ ಓನರ್. ಸಿಂಗಲ್ ಓನರ್. ಸೊ ಎಷ್ಟು ಓಡಿದೆ ಸರ್ ಇದು? 1,70,000. 1,70,000 ಓಡಿದೆ. 10 ತಿಂಗಳು ಇನ್ಶೂರೆನ್ಸ್ ಇದೆ ಇನ್ನು.
ಸೊ ಶೋರೂಮ್ ಗಾಡಿ ಹೆಂಗಿದೆ ಹಂಗೆ ಕಾಣಿಸ್ತಾ ಇದೆ, ಯಾವುದೇ ಕೂಡ ಸ್ಕ್ರ್ಯಾಚ್ ಕೂಡ ಏನೂ ಇಲ್ಲ. ಸೊ ಟೈರ್ ಕಂಡೀಷನ್ ಕೂಡ ಹೊಸ, 4 ಹೊಸ ಟೈರ್ಗಳು. ಟೈರ್ ಎಲ್ಲ 4 ಟೈರು ಹೊಸದು. ಸೊ ಬಾಡಿ ಲೈನ್ ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಯಾವುದೇ ಕೂಡ ಸ್ಕ್ರ್ಯಾಚ್ಗಳು ಏನೂ ಕಾಣಿಸಲ್ಲ ನಿಮಗೆ. ಸೊ ಔಟ್ಲುಕ್ ಕೂಡ ಚೆನ್ನಾಗಿದೆ. ನೀವೆಲ್ಲೆಯಿಂದ ನೋಡಿದ್ರು ಸಿಂಗಲ್ ಸ್ಕ್ರ್ಯಾಚ್ ಕೂಡ ಕಾಣಿಸಲ್ಲ. ಗಾಡಿ ವೆಲ್ ಮೇಂಟೈನ್, 4 ನ್ಯೂ ಟೈರ್ಸ್ ಇದೆ. ಸೊ ಬ್ಯಾಕ್ ಸೈಡ್ ಇಂಟೀರಿಯರ್ ನೋಡ್ಕೊಬರೋಣ. ಸೊ ಗಾಯ್ಸ್, ವೆಹಿಕಲ್ ಮಾತ್ರ ಕೂಲ್ ಆಗಿದೆ. ಬ್ಯಾಕ್ ಸೈಡ್ ಇಂಟೀರಿಯರ್ ನೋಡ್ಬೋದು. ಸೀಟ್ ಅಂತೂ ವೆಲ್ ಮೇಂಟೈನ್ ಅಂತ ಆಗಿದೆ. ಸೊ ಇಲ್ಲಿ ಕೂಡ ಅಷ್ಟೇ. ಸರ್ ಇದು ಕಂಪ್ನಿ ಸೀಟ್ಸ್ ಅಲ್ಲ ಸರ್? ಇದು ಕಂಪ್ನಿ ಸೀಟ್ಸ್ ಹೆಂಗಿದೆ, ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲೇ ಇದೆ ಗಾಡಿ. G+ ಇದು G+ ಸಿಸ್ಟಮ್ ಬರುತ್ತೆ, ಸ್ಟೇರಿಂಗ್ ಕಂಟ್ರೋಲ್ ಅದರಲ್ಲೇ ಬರುತ್ತೆ. G+ ಇದು ಶೋರೂಮ್ ಸರ್ವಿಸ್. ಇದು ಹಾಂ ಸರ್. 1,71,000. 1,71,000 ಡ್ರಿವನ್ ಆಗಿದೆ. 19 ಮಾಡಲೆಲ್ಲ 2.5 ಲಕ್ಷ 2 ಲಕ್ಷ ಚೇಂಜ್ ಓಡಿಸಿರ್ತೀರ. ಹಾಂ ಸರ್. ಸರಿನಾ? ಲೋ ಮೈಲೇಜ್ ವೆಹಿಕಲ್ ಇದು. ಮಾಡಲೆಲ್ಲ 19 ಮಾಡಲು. ಹಾಂ ಸರ್. ಇವನ್ನೇ ನೋಡ್ತೀರಾ ಕಂಜೂಸ್ ನನ್ ಮಗ. ಲೋನ್ ಅಂದರೆ ಎಷ್ಟು ತನಕ ಆಗುತ್ತೆ ಸರ್ ಇದಕ್ಕೆ? ಲೋನು ಈ ಗಾಡಿಗೆ ಒಂದು 12 ಲಕ್ಷ ನಾನು ಲೋನ್ ಮಾಡಿಸ್ಕೊಡ್ತೀನಿ. 12 ಲಕ್ಷ ಲೋನ್ ಮಾಡಿಕೊಡ್ತೀರಾ? ಸ್ವಂತ ಮನೆ ಇತ್ತಂದ್ರೆ, ಒಳ್ಳೆ ಪ್ರೊಫೈಲ್ ಇತ್ತಂದ್ರೆ 12 ಲಕ್ಷ ಮಾಡಿಸ್ಕೊಡ್ತೀನಿ. ಓಕೆ ಸರ್. ಸೊ ಇಲ್ಲಿ ಇರೋದೆಲ್ಲ ಎಲ್ಲೋ ಬೋರ್ಡ್ ವೆಹಿಕಲ್ಸ್. ಸೊ ಅಂದರೆ ಎಲ್ಲ ಬಡವ್ರಿಗೋಸ್ಕರ, ಬಡವ್ರ ಗಾಡಿನೇ ಇರೋದು. ತಗೊಳೋದು, ಕೆಲಸ ಮಾಡೋದಷ್ಟೇ, ಯಾವುದೇ ರೀತಿ ರಿಪೇರಿ ಏನೂ ಇರಲ್ಲ. ಅಂತಂದ್ರೆ ಹೇಳಿದ್ರೆ, ಗಾಡಿ ತಗೋಬೇಕಾರೆ ಹೇಳಿದ್ರೆ ಅವ್ರಿಗೆ ಏನೈತಂದ್ರೆ, ಇಲ್ಲೇ ನಮ್ಗೆ ಗ್ಯಾರೇಜ್ ಇದೆ, ನೀವೇ ಮಾಡಿಸ್ಕೊಡ್ತೀರಾ? ನಾವೇ ಅವ್ರ ಮುಂದೆ ನಿಂತು ಕೆಲಸ ಮಾಡಿಸಿ ಗಾಡಿ ಡೆಲಿವರಿ ಕೊಡ್ತೀವಿ. ಸೊ ನಿಮ್ಗೆ ಆಗೋ ಟ್ರಸ್ಟ್ ಬೇಕಂದ್ರೆ ನಿಮ್ಮ ಮೆಕ್ಯಾನಿಕ್ ಅಥವಾ ಡ್ರೈವರ್ಸ್ ಕರ್ಕೊಬಂದು ಚೆಕ್ ಮಾಡ್ಬೋದಲ್ಲ ಸರ್? ಯಾರಾದ್ರೂ ಬಂದು ಚೆಕ್ ಮಾಡ್ಬೋದು. ಚೆಕ್ ಮಾಡ್ಸ್ಕೊಂಡು ಗಾಡಿ ತೊಗೊಂಡು ಹೋಗ್ಬೋದು. ಯಾರಾದ್ರೂ ಬಂದು ಚೆಕ್ ಮಾಡ್ಸ್ಕೊಂಡು ಗಾಡಿ ತಗೊಂಡು ಅದೇನು ಏನಿಲ್ಲ. ಓಕೆ ಸರ್. Your attention please.